ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮ ಕಥೆ ಭಾಗ 22. ಅಡುಗೆ ಮನೆಯಲ್ಲಿ ಸಿದ್ಧಾರ್ಥ್, ಅಂಜಲಿ ಹೊರಗಿನ ಪ್ರಪಂಚವನ್ನು ಮರೆತು ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದಾರೆ. ಗಿರಿಜಾರವರು ಅಡುಗೆ ಮನೆಯ ಕಡೆಗೆ ಹೋಗುತ್ತಿದ್ದಾರೆ. ಅದನ್ನು ನೋಡಿದ ಚಂಚಲಾಗೆ ಚಡಪಡಿಕೆ ಶುರುವಾಗುತ್ತದೆ. ಅಯ್ಯೋ, ಅಮ್ಮ ಅಡುಗೆ ಮನೆಯ ಕಡೆ ಹೋಗುತ್ತಿದ್ದಾರೆ. ಈ ಸಿದ್ದು ಬೇರೆ ಅಲ್ಲೇ ಇದ್ದಾನೆ, ಏನಪ್ಪ ಮಾಡೋದು ಎಂದು ಅಮ್ಮ ಎಂದು ಜೋರಾಗಿ ಕೂಗುತ್ತಾಳೆ ಚಂಚಲ. ಅವಳ ಕೂಗಿಗೆ ಗಿರಿಜಾ, ರಮೇಶ್ ಗಾಬರಿಯಿಂದ ಅವಳನ್ನೇ ನೋಡುತ್ತಾರೆ. ಏನೇ ನಿನಗೆ ಬಂದಿರೋದು? ಯಾಕೆ ಅಷ್ಟು ಜೋರಾಗಿ ಕೂಗಿದೆ? ನಾನು 1 ಕಿಲೋಮೀಟರ್ ದೂರದಲ್ಲಿ ಇಲ್ಲ, ಮೆತ್ತಗೆ ಕೂಗು ಎನ್ನುತ್ತಾರೆ ಗಿರಿಜಾರವರು. ಅಮ್ಮ, ಅಡುಗೆ ಮನೆ ಹತ್ತಿರ ನೀರು ಚೆಲ್ಲಿದಂತಿತ್ತು, ನೋಡಿಕೊಂಡು ಓಡಾಡು ಎಂದು ಮತ್ತೆ ಜೋರಾಗಿ ಹೇಳುತ್ತಾಳೆ ಚಂಚಲ. ಆದರೆ ಅವಳು ಜೋರಾಗಿ ಮಾತನಾಡುತ್ತಿರುವುದು ಯಾರಿಗೆ ಕೇಳಬೇಕೋ ಅವರಿಗೆ ಅವಳ ಧ್ವನಿಯೇ ಕೇಳಿಸುತ್ತಿಲ್ಲ. ಅವರು ತಮ್ಮ ಪ್ರಣಯದಾಟದಲ್ಲಿ ಮುಳುಗಿ ಹೋಗಿದ್ದಾರೆ. ಚಂಚಲಾಳ ಜೋರಾದ ಮಾತಿಗೆ ಪಕ್ಕದಲ್ಲೇ ಕೂತಿದ್ದ ರಮೇಶ್ ತನ್ನ ಕಿವಿಗೆ ಬೆರಳು ಆಡಿಸುತ್ತಾ, ಯಾಕ್ರಿ ಅಷ್ಟು ಜೋರಾಗಿ ಮಾತನಾಡುತ್ತಿದ್ದೀರಾ? ಸ್ವಲ್ಪ ಮೆತ್ತಗೆ ಮಾತನಾಡಿ ಎನ್ನುತ್ತಾನೆ. ಅದೇ ಅಪ್ಪ ನಾನು ಹೇಳುತ್ತಿರುವುದು, ಅಷ್ಟು ಜೋರಾಗಿ ಕೂಗಿ ಹೇಳುವ ಅವಶ್ಯಕತೆ ಇಲ್ಲ, ನನಗೆ ಕಿವಿ ಚೆನ್ನಾಗೇ ಕೇಳಿಸುತ್ತದೆ. ಎಲ್ಲಿ ನೀರು ಚೆಲ್ಲಿದೆ? ಒರೆಸುತ್ತೇನೆ ಎಂದು ನೆಲ ನೋಡುತ್ತಾರೆ ಗಿರಿಜಾರವರು. ಅಲ್ಲಿ ಎಲ್ಲೂ ನೀರು ಚೆಲ್ಲಿರುವ ಕುರುಹು ಕಾಣದಿದ್ದಾಗ, ಎಲ್ಲೇ ನೀರು ಚೆಲ್ಲಿದೆ ಎಂದು ರೇಗಿ ಮತ್ತೆ ಅಡುಗೆ ಮನೆ ಕಡೆ ಹೆಜ್ಜೆ ಹಾಕಿದರು ಗಿರಿಜಾರವರು. 2 ಹೆಜ್ಜೆ ಹಾಕಿದ್ದರೆ ಅಡುಗೆ ಮನೆ ಸಿಗುತ್ತಿತ್ತು. ಅಷ್ಟರಲ್ಲೇ ರಮೇಶ್ ಜೋರಾಗಿ ಆ ಎಂದು ಕಿರುಚುತ್ತಾನೆ. ನಿನಗೆ ಏನು ತಲೆ ಕೆಟ್ಟಿದೆಯಾ? ಯಾಕೆ ನನಗೆ ಕಚ್ಚಿದೆ ಎಂದು ಅವನ ತೋಳನ್ನು ಉಜ್ಜಿಕೊಳ್ಳುತ್ತಿದ್ದ ರಮೇಶ್ನ ಕಿರುಚಾಟಕ್ಕೆ ಅಡುಗೆ ಮನೆಯಲ್ಲಿದ್ದ ಸಿದ್ಧಾರ್ಥ್, ಅಂಜಲಿಗೆ ಎಚ್ಚರವಾಗಿ ಗಾಬರಿಯಿಂದ ಇಬ್ಬರು ದೂರವಾಗುತ್ತಾರೆ. ಅಷ್ಟರಲ್ಲಿ ಗಿರಿಜಾರವರು ಕೂಡ ರಮೇಶ್ ಬಳಿ ಹೋಗುತ್ತಿರುತ್ತಾರೆ. ಗಿರಿಜಾರವರು ಅಡುಗೆ ಮನೆ ಬಳಿಯಿಂದ ಹೋಗುತ್ತಿರುವುದನ್ನು ಸಿದ್ಧಾರ್ಥ್, ಅಂಜಲಿ ನೋಡುತ್ತಾರೆ. ರೂಮಿನಲ್ಲಿದ್ದ ಮೋಹನ್ರವರು ಕೂಡ ಹೊರಗೆ ಬರುತ್ತಾರೆ. ಸಿದ್ಧಾರ್ಥ್, ಅಂಜಲಿ ಕೂಡ ರಮೇಶ್ ಬಳಿ ಬರುತ್ತಾರೆ. ಚಂಚಲ ಎಲ್ಲಿ ತನ್ನ ಅಮ್ಮ ಅಂಜಲಿ ಸಿದ್ದುನನ್ನು ನೋಡಿಬಿಡುತ್ತಾರೆ ಎಂಬ ಗಾಬರಿಯಲ್ಲಿ ಪಕ್ಕದಲ್ಲಿ ಕೂತಿದ್ದ ರಮೇಶ್ ತೋಳಿಗೆ ಬಲವಾಗಿ ಕಚ್ಚಿ ಬಿಡುತ್ತಾಳೆ. ಅದರಿಂದ ರಮೇಶ್ ಜೋರಾಗಿ ಕಿರುಚುತ್ತಾನೆ. ಅವನ ಕಿರುಚಿದ ಶಬ್ದಕ್ಕೆ ಎಲ್ಲರೂ ಗಾಬರಿಯಿಂದ ಅವನ ಬಳಿ ಬರುತ್ತಾರೆ. ಗಿರಿಜಾರವರು ರಮೇಶ್ ಬಳಿ ಬಂದು, ಏನಾಯಿತು ರಮೇಶ್, ಯಾಕೆ ಆ ರೀತಿ ಕಿರುಚಿದೆ ಎಂದು ಕೇಳುತ್ತಾರೆ. ರಮೇಶ್ ತನ್ನ ತೋಳನ್ನು ಉಜ್ಜಿಕೊಳ್ಳುತ್ತಾ, ಏನೂ ಇಲ್ಲ ಮೇಡಮ್ ಎಂದು ಚಂಚಲಳನ್ನು ದುರುಗುಟ್ಟು ನೋಡುತ್ತಾನೆ. ಗಿರಿಜಾರವರಿಗೆ ಏನೋ ಅನುಮಾನ ಬಂದು ರಮೇಶ್ ಬಳಿ ಹೋಗಿ ತೋಳಿನ ಬಟ್ಟೆಯನ್ನು ಸರಿಸಿ ನೋಡಿದರೆ ರಮೇಶ್ನ ಬಿಳಿದಾದ ತೋಳಿನ ಮೇಲೆ ಚಂಚಲಾಳ ಹಲ್ಲಿನ ಗುರುತು ಸರಿಯಾಗಿಯೇ ಬಿದ್ದಿತ್ತು. ಅಯ್ಯೋ ಅಯ್ಯೋ ರಾಕ್ಷಸಿ, ಕಚ್ಚಿದ ಇವನಿಗೆ. ಏನೇ ಬಂದಿರುವುದು ನಿನಗೆ? ಜ್ವರದಿಂದಾಗಿ ಹುಚ್ಚುಗಿಚ್ಚು ಹಿಡಿತ ಹೇಗೆ? ಮೊನ್ನೆಯಿಂದ ಹೇಗೇಗೋ ಹಾಡುತ್ತಿದ್ದೀಯಲ್ಲ ಎಂದು ಗದರುತ್ತಾರೆ ಗಿರಿಜಾರವರು. ಸಿದ್ಧಾರ್ಥ್ ಮತ್ತು ಅಂಜಲಿಗೆ ವಾಸ್ತವ ಅರ್ಥವಾಯಿತು. ನಮ್ಮನ್ನು ಎಚ್ಚರ ಮಾಡುವುದಕ್ಕೋಸ್ಕರ ಚಂಚಲ ರಮೇಶ್ನ ಕೈ ಕಚ್ಚಿದ್ದಾಳೆ ಎಂದು ಇಬ್ಬರಿಗೂ ಅರಿವಾಯಿತು. ಮೋಹನ್ರವರು ಮುಂದೆ ಬಂದು, ಗಿರಿಜಾ ನೀನು ಸುಮ್ಮನಿರು. ಚಂಚಲ, ಯಾಕಮ್ಮ ಅವನಿಗೆ ನೀನು ಕಚ್ಚಿದ್ದು? ತಪ್ಪು ಅಲ್ಲವಾ ಎಂದು ಕೇಳುತ್ತಾರೆ. ಮಾವ, ಅದು ಇವನು ನನ್ನನ್ನು ಆಡಿಕೊಂಡು ನಕ್ಕನು, ಅದಕ್ಕೆ ಕೋಪ ಬಂದು ಕಚ್ಚಿಬಿಟ್ಟೆ ಎನ್ನುತ್ತಾಳೆ ಚಂಚಲ. ಏನು, ನಾನು ನಿನ್ನ ಆಡಿಕೊಂಡು ನಕ್ಕನಾ? ನಾನು ಯಾವಾಗ ನಿನ್ನನ್ನು ಮಾತನಾಡಿಸಿದೆ ಎಂದು ಕೇಳುತ್ತಾನೆ ರಮೇಶ್. ಇವನೊಬ್ಬ ಚೈಲ್ಡು, ಏನೂ ಅರ್ಥವಾಗುವುದಿಲ್ಲ ಎಂದು ಗೊಣಗುತ್ತಾಳೆ ಚಂಚಲ. ಏನು, ಅವನು ಆಡಿಕೊಂಡದ್ದಕ್ಕೆ ಹಲ್ಲು ಹಚ್ಚೆ ಬೀಳುವ ರೀತಿ ಕಚ್ಚುತ್ತಾರಾ? ನೀನೇನು ಚಿಕ್ಕ ಹುಡುಗಿಯ? ನಿನಗೆ ನಾನು ಕೊಟ್ಟ ಫ್ರೀಡಮ್ ಹೆಚ್ಚಾಗಿದೆ. ದುರಹಂಕಾರ ತುಂಬು ತುಳುಕುತ್ತಿದೆ ನಿನಗೆ. ಮನೆಗೆ ಬಂದವರ ಜೊತೆ ಈ ರೀತಿಯೇ ನಡೆದುಕೊಳ್ಳುವುದು ಸ್ವಲ್ಪನೂ ಗೊತ್ತಾಗುವುದಿಲ್ಲವ ನಿನಗೆ ಎಂದು ಗಿರಿಜಾರವರು ರೇಗುತ್ತಾರೆ. ಚಂಚಲ ಸಪ್ಪೆ ಮುಖ ಮಾಡಿಕೊಂಡು ಸಿದ್ಧಾರ್ಥನನ್ನು ಕೋಪದಿಂದ ನೋಡುತ್ತಾಳೆ. ಅವಳ ನೋಟದಿಂದ ಅವನಿಗೆ ಪರಿಸ್ಥಿತಿ ಅರ್ಥವಾಗುತ್ತದೆ. ಅತ್ತೆ ಎಲ್ಲೋ ಅಡುಗೆ ಮನೆ ಕಡೆಗೆ ಬರುತ್ತಿದ್ದಾರೇನೋ, ಅದಕ್ಕೆ ಚಂಚಲ ಈ ರೀತಿ ಮಾಡಿದ್ದಾಳೆ ಎಂದು. ಚಂಚಲ ಮೆಲ್ಲಗೆ ಜಾಗ ಖಾಲಿ ಮಾಡುತ್ತಿರುತ್ತಾಳೆ. ನಿಲ್ಲೆ ಎನ್ನುತ್ತಾರೆ ಗಿರಿಜಾರವರು. ಚಂಚಲ, ಈಗೇನಪ್ಪ, ಈ ಅಮ್ಮನದು ಮುಗಿಯೋದೇ ಇಲ್ಲ ಎಂದು ಗೊಣಗುತ್ತಾ, ಏನಮ್ಮ ಎಂದು ಕೇಳುತ್ತಾಳೆ. ಏನೇ ಮಳ್ಳಿಯ ರೀತಿ ಜಾಗ ಖಾಲಿ ಮಾಡುತ್ತಿದ್ದೀಯಲ್ಲ, ನಿನ್ನ ತಪ್ಪಿಗೆ ಸಾರಿ ಕೇಳಬೇಕು ಅಂತ ಅನಿಸುತ್ತಿಲ್ಲವ ನಿನಗೆ? ಕೊಬ್ಬು ಕಣೆ ನಿನಗೆ
ಎಂದು ಮತ್ತೆ ಬೈಯುತ್ತಾರೆ ಗಿರಿಜಾರವರು. ಚಂಚಲ ರಮೇಶ್ ಮುಂದೆ ಬಂದು ಕಚ್ಚಿದ್ದಕ್ಕೆ ಸಾರಿ ಎಂದು ಹೇಳಿ ತನ್ನ ರೂಮಿಗೆ ಹೋಗುತ್ತಾಳೆ. ರಮೇಶ್ ಅವಳ ಸಪ್ಪೆ ಮುಖ ನೋಡಿ, ಛೇ, ನಾನು ಅಷ್ಟು ಜೋರಾಗಿ ಕಿರುಚಬಾರದಾಗಿತ್ತು. ಆದರೂ ಅಷ್ಟು ಜೋರಾಗಿ ಕಚ್ಚುವಂಥದ್ದು ನಾನೇನು ಮಾಡಿದೆ ಇವರಿಗೆ? ಸುಮ್ಮನೆ ಕೂತಿದ್ದವರು ಸಡನ್ನಾಗಿ ಕಚ್ಚಿಬಿಟ್ಟರಲ್ಲ. ಜ್ವರಕ್ಕೆ ಏನಾದರೂ ಹುಚ್ಚು ಹಿಡಿದಿದೆಯಾ ಹೇಗೆ ಎಂದು ಯೋಚಿಸುತ್ತಿರುತ್ತಾನೆ ರಮೇಶ್. ಸಾರಿ ಕಣಪ್ಪ ರಮೇಶ್, ಹುಡುಗು ಬುದ್ಧಿ ಅವಳದು. ಒಬ್ಬಳೇ ಮಗಳು ಎಂದು ಮುದ್ದು ಮಾಡಿ ಬೆಳೆಸಿಬಿಟ್ಟೆ. ಅದಕ್ಕೆ ಕೊಬ್ಬು ಜಾಸ್ತಿಯಾಗಿದೆ ಅವಳಿಗೆ. ನೀನೇನು ತಪ್ಪು ತಿಳಿಯಬೇಡ ಕಣಪ್ಪ ಎನ್ನುತ್ತಾರೆ ಗಿರಿಜಾರವರು. ರಮೇಶ್ ಮುಜುಗರದಿಂದಲೇ ಅಯ್ಯೋ ಪರವಾಗಿಲ್ಲ ಅಮ್ಮ ಎನ್ನುತ್ತಾನೆ. ಅಂಜಲಿ, ನಮ್ಮಿಂದ ಚಂಚಲರವರಿಗೆ ಅಮ್ಮ ಬೈಯುವ ಹಾಗೆ ಆಯಿತು. ಎಲ್ಲ ಇವರಿಂದಾಲೆ. ಯಾಕೆ ಅಡುಗೆ ಮನೆಗೆ ಬರಬೇಕಾಯಿತು ಎಂದು ಸಪ್ಪೆ ಮುಖ ಮಾಡಿಕೊಂಡು ನಿಂತಿರುತ್ತಾಳೆ. ಸಿದ್ಧಾರ್ಥ್ ಅವಳ ಬಾಡಿದ ಮುಖವನ್ನು ನೋಡಿ ಅವಳಿಗೆ ಮೆಲ್ಲಗೆ ಸಾರಿ ಎನ್ನುತ್ತಾನೆ. ಚಂಚಲ ಸಿದ್ಧಾರ್ಥ್ನನ್ನು ಕೋಪದಿಂದ ನೋಡುತ್ತಾಳೆ. ಎಲ್ಲ ಯಾಕೆ ಈ ರೀತಿ ನಿಂತು ನೋಡುತ್ತಿದ್ದೀರಾ? ಎಲ್ಲ ಸ್ವಲ್ಪ ಹೊತ್ತು ಮಾತನಾಡುತ್ತೀರಿ. ನಾನು ಅಂಜಲಿ ಸೇರಿ ಅಡುಗೆ ಮಾಡಿಬಿಡುತ್ತೇವೆ ಎಂದು. ಅಂಜಲಿ ಬಾರಮ್ಮ ಎಂದು ಗಿರಿಜಾರವರು ಅಡುಗೆ ಮನೆ ಕಡೆ ಹೋಗುತ್ತಾರೆ. ಅಂಜಲಿ ಕೂಡ ಅವರ ಹಿಂದೆಯೇ ಹೋಗುತ್ತಾಳೆ. ಮೋಹನ್ರವರು ಸಿದ್ಧಾರ್ಥ್ ಬಳಿ ಬಂದು, ನಿನ್ನ ರೊಮ್ಯಾನ್ಸನ್ನು ನೋಡಿ ಮಾಡಪ್ಪ. ಮನೆ ತುಂಬ ಜನ ಇದ್ದಾರೆ. ಚಂಚಲ ಇದ್ದುದಕ್ಕೆ ಸರಿ ಹೋಯಿತು. ಇಲ್ಲದಿದ್ದರೆ ನಿನ್ನ ಅತ್ತೆ ಇಷ್ಟೊತ್ತಿಗೆ ಎದೆ ಹಿಡಿದುಕೊಂಡು ಬಿದ್ದಿರುತ್ತಿದ್ದರು ಎಂದು ಪಿಸುಗುಡುತ್ತಾರೆ ಮೋಹನ್ರವರು. ಸಿದ್ಧಾರ್ಥ್ ಅಲ್ಲು ಬಿಡುತ್ತಾ ಸಾರಿ ಅಪ್ಪ ಎನ್ನುತ್ತಾನೆ. ಮೋಹನ್ರವರು ನಡಿಲಿ ಎಂದು ನಗುತ್ತಾ ರಮೇಶ್ ಕಡೆ ತಿರುಗಿ, ತಪ್ಪಾಗಿ ತಿಳಿಯಬೇಡ ಕಣಪ್ಪ, ಚಿಕ್ಕ ಹುಡುಗಿ ಅವಳು, ಏನೂ ಗೊತ್ತಾಗುವುದಿಲ್ಲ ಅವಳಿಗೆ ಎನ್ನುತ್ತಾರೆ. ಹಲ್ಲು ಗುರುತು ಬರುವ ಹಾಗೆ ಕಚ್ಚಿದ್ದಾಳೆ, ಅವಳು ಚಿಕ್ಕ ಹುಡುಗಿಯಾ ಎಂದು ಮನಸ್ಸಿನಲ್ಲಿಯೇ ಗೊಣಗುತ್ತಾ, ಪರವಾಗಿಲ್ಲ ಸರ್ ಎನ್ನುತ್ತಾನೆ ರಮೇಶ್. ರಮೇಶ್ಗೆ ಇನ್ನೂ ಗೊಂದಲ, ಯಾಕೆ ಅವಳು ಸಡನ್ನಾಗಿ ನನಗೆ ಕಚ್ಚಿದಳು ಎಂದು ಅದೇ ಯೋಚನೆಯಲ್ಲಿ ಇದ್ದ. ಮೋಹನ್ರವರು ತಮ್ಮ ರೂಮಿನ ಕಡೆಗೆ ಹೋಗುತ್ತಿದ್ದಂತೆಯೇ ಸಿದ್ಧಾರ್ಥ್ ರಮೇಶ್ನ ಮುಖಭಾವವನ್ನು ಅರಿತು, ಸಾರಿ ರಮೇಶ್, ನನ್ನಿಂದ ನಿಮಗೆ ನೋವಾಯಿತು ಎನ್ನುತ್ತಾನೆ. ನಿಮ್ಮಿಂದ ನನಗೇನು ನೋವಾಯಿತು ಸರ್ ಎಂದು ಕೇಳುತ್ತಾನೆ ರಮೇಶ್. ಈ ನಿನ್ನ ತೋಳಿನಲ್ಲಿ ಆಗಿರುವ ಗಾಯಕ್ಕೆ ನಾನೇ ಕಾರಣ ಎನ್ನುತ್ತಾನೆ ಸಿದ್ಧಾರ್ಥ್. ಅದು ಹೇಗೆ ಸರ್ ಎನ್ನುತ್ತಾನೆ ರಮೇಶ್. ಅದು ನಾನು ಮತ್ತು ಅಂಜಲಿ ಅಡುಗೆ ಮನೆಯಲ್ಲಿ ಇದ್ದೆವು. ನಮ್ಮನ್ನು ಎಲ್ಲಿ ಅತ್ತೆ ನೋಡಿಬಿಡುತ್ತಾರೋ ಎಂದು ಅವರ ಗಮನವನ್ನು ನಿನ್ನ ಕಡೆ ತಿರುಗಿಸಲು ಚಂಚಲ ನಿಮಗೆ ಕಚ್ಚಿಬಿಟ್ಟಿದ್ದಾಳೆ ಎನ್ನುತ್ತಾನೆ ಸಿದ್ಧಾರ್ಥ್. ರಮೇಶ್ಗೆ ಈಗ ತಿಳಿಯುತ್ತದೆ ಯಾಕೆ ಚಂಚಲ ಅಷ್ಟು ಜೋರಾಗಿ ಮಾತನಾಡುತ್ತಿದ್ದುದು ಮತ್ತು ಸಡನ್ನಾಗಿ ನನಗೆ ಕಚ್ಚಿದ್ದು ಎಂದು. ರಮೇಶ್ ಏನು ಮಾತನಾಡದೆ ಸುಮ್ಮನೆ ನಿಂತದ್ದನ್ನು ನೋಡಿದ ಸಿದ್ಧಾರ್ಥ್, ಸಾರಿ ರಮೇಶ್, ನೋವೇನಾದರೂ ಇದೆಯಾ? ಆಸ್ಪತ್ರೆಗೆ ಹೋಗೋಣವಾ ಎಂದು ಹಿಂಜರಿಕೆಯಲ್ಲಿಯೇ ಕೇಳುತ್ತಾನೆ ಸಿದ್ಧಾರ್ಥ್. ಛೇ, ನೋವೇನಿಲ್ಲ ಸರ್. ಆದರೂ ಅವರ ಅಮ್ಮ ತುಂಬ ಬೈದು ಬಿಟ್ಟರು. ಎಷ್ಟು ಬೇಜಾರಾದರೋ ಏನೋ ಎಂದು ಸಪ್ಪೆ ಮುಖ ಮಾಡಿಕೊಳ್ಳುತ್ತಾನೆ ರಮೇಶ್. ಇಷ್ಟು ಚಿಕ್ಕ ವಿಷಯಕ್ಕೆ ಬೇಜಾರಾಗಲು ಅವಳೇನು ನಿನ್ನ ತಂಗಿಯಲ್ಲ ರಮೇಶ್, ಬನ್ನಿ ತೋರಿಸುತ್ತೇನೆ ಎಂದು ರಮೇಶ್ ಕೈ ಹಿಡಿದುಕೊಂಡು ಮೇಲೆ ಇದ್ದ ಚಂಚಲ ರೂಮಿನ ಕಡೆಗೆ ಕರೆದುಕೊಂಡು ಹೋಗುತ್ತಾನೆ ಸಿದ್ಧಾರ್ಥ್. ಇಬ್ಬರು ಚಂಚಲ ರೂಮಿನ ಬಾಗಿಲ ಬಳಿ ಇಣುಕಿ ನೋಡುತ್ತಾರೆ. ಚಂಚಲ ತನ್ನ ಹಾಸಿಗೆಯ ಮೇಲೆ ಕೂತು ಕೈಯಲ್ಲಿದ್ದ ದೊಡ್ಡ ಚಿಪ್ಸ್ ಪ್ಯಾಕೆಟ್ನಲ್ಲಿ ಚಿಪ್ಸ್ ತಿನ್ನುತ್ತಾ ಟಿವಿಯಲ್ಲಿ ಮಿಸ್ಟರ್ ಬೀನ್ ಕಾಮಿಡಿ ನೋಡುತ್ತಾ ಜೋರಾಗಿ ನಗವಾಡುತ್ತಿರುತ್ತಾಳೆ. ರಮೇಶ್ಗೆ ಅವಳನ್ನು ನೋಡಿ ಶಾಕ್. ಅಮ್ಮ ಬೈದಿದ್ದಕ್ಕೆ ಬೇಜಾರಾಗಿರುತ್ತಾರೆ ಎಂದುಕೊಂಡಿದ್ದ ಅವನು. ಸಿದ್ಧಾರ್ಥ್ ನೋಡಿದ ರಮೇಶ್, ಅತ್ತೆ ಬೈದಿದ್ದಕ್ಕೆ ಚಂಚಲ ಏನೂ ಬೇಜಾರಾಗಿಲ್ಲ. ಈಗ ನನಗೆ ಬೇಜಾರಾಗಬೇಕು. ಹಾಗೆ ಮಾಡುತ್ತಾಳೆ ನೋಡುತ್ತಿರು ಎಂದು ಚಂಚಲ ರೂಮ್ ಡೋರ್ ಕುಟ್ಟುತ್ತಾನೆ ಸಿದ್ಧಾರ್ಥ್. ಚಂಚಲ ಯಾರೋ ಬಂದರು ಎಂದು ಸಡನ್ನಾಗಿ ತಾನು ತಿನ್ನುತ್ತಿದ್ದ ಚಿಪ್ಸ್ ಪ್ಯಾಕೆಟನ್ನು ಮರೆಮಾಚಿ ಟಿವಿಯನ್ನು ಆಫ್ ಮಾಡಿ ಕಮಿಂಗ್ ಎನ್ನುತ್ತಾಳೆ. ರಮೇಶ್ ಮತ್ತು ಸಿದ್ಧಾರ್ಥ್ ಚಂಚಲ ರೂಮಿನ ಒಳಗೆ ಹೋಗುತ್ತಾರೆ. ಅವಳು ಚಿಪ್ಸ್ ಪ್ಯಾಕೆಟ್ ಮರೆಮಾಚಿದ್ದು ಮತ್ತು ಟಿವಿ ಆಫ್ ಮಾಡಿದ್ದು ನೋಡಿ ಅವರಿಗೆ ನಗು ಬರುತ್ತದೆ. ಸಿದ್ಧಾರ್ಥ್ ಮತ್ತು ರಮೇಶ್ ಒಳಗೆ ಬರುತ್ತಿದ್ದಂತೆಯೇ ಚಂಚಲ ಸಪ್ಪೆ ಮುಖ ಮಾಡಿ ಕೂತಿರುತ್ತಾಳೆ. ಸಿದ್ಧಾರ್ಥ್, ಸಾರಿ ಚಂಚಲ, ನನ್ನಿಂದ ನೀನು ಅತ್ತೆಯ ಬಳಿ ಬೈಸಿಕೊಂಡೆ, ಬೇಜಾರಾಗಬೇಡ ಎನ್ನುತ್ತಾನೆ. ಹೌದು ನನಗೆ ತುಂಬ ಬೇಜಾರಾಗಿದೆ.
ಅಮ್ಮ ನೋಡು ಎಷ್ಟೊಂದು ಬೈದರು ಎಂದು ನಾಟಕೀಯವಾಗಿ ಹೇಳುತ್ತಾಳೆ ಚಂಚಲ. ಸರಿ, ಈ ಬೇಜಾರು ಹೋಗಲು ಏನು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀಯಾ ಎಂದು ಕೇಳುತ್ತಾನೆ ಸಿದ್ಧಾರ್ಥ್. ಏನು ಗಿಫ್ಟಾ ಎಂದು ಕೇಳುತ್ತಾನೆ ರಮೇಶ್. ಹೌದು, ಗಿಫ್ಟೇ. ಚಂಚಲ ರೂಲ್ಸ್ ಪ್ರಕಾರ ಯಾರಿಗಾದರೂ ಬೇಜಾರು ಮಾಡಿದರೆ ಅವರಿಗೆ ಗಿಫ್ಟ್ ಕೊಡಿಸಿ ಕಾಂಪ್ರಮೈಸ್ ಆಗುವುದು. ಈಗ ನಾನು ಅವಳಿಗೆ ಬೇಜಾರು ಮಾಡಿದ್ದೇನೆ. ಅವಳ ಬೇಜಾರಿಗೆ ಅವಳು ಕೇಳುವ ಗಿಫ್ಟ್ ಕೊಡಿಸಿದರೆ ಅವಳ ಬೇಜಾರೆಲ್ಲ ಮಾಯವಾಗುತ್ತದೆ ಅಲ್ವಾ ಚಂಚಲ ಎನ್ನುತ್ತಾನೆ ಸಿದ್ಧಾರ್ಥ್. ಕರೆಕ್ಟ್ ಸಿದ್ಧಾರ್ಥ್, ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ ಎಂದು ತನ್ನ ಕಬೋರ್ಡ್ ಬಳಿ ಹೋಗಿ ಏನೋ ತಂದು ಸಿದ್ಧಾರ್ಥ್ ಬಳಿ ಕೊಡುತ್ತಾಳೆ. ಸಿದ್ಧಾರ್ಥ್ ಅದನ್ನು ನೋಡಿದ ತಕ್ಷಣ ಕಣ್ಣನ್ನು ಅರಳಿಸಿ, ಏನು 10 ಲಕ್ಷ ಚೆಕ್ ಎನ್ನುತ್ತಾನೆ. ಏನು, ಒಂದು ಚಿಕ್ಕ ಬೇಜಾರಿಗೆ 10 ಲಕ್ಷ ಬೇಕಾ ನಿನಗೆ ಎಂದು ಕೇಳುತ್ತಾನೆ ರಮೇಶ್. ಏನೇ ಚಂಚಲ, ಪ್ರತಿ ಸಾರಿ ಕೇಳಿದಂತೆ 1 ಲಕ್ಷದ್ದೋ 2 ಲಕ್ಷದ್ದೋ ಗಿಫ್ಟ್ ಕೇಳುತ್ತೀಯ ಎಂದುಕೊಂಡರೆ 10 ಲಕ್ಷದ ಚೆಕ್ ಕೊಟ್ಟಿದ್ದೀಯಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್. ನನಗೆ ಗೊತ್ತಿಲ್ಲ ಸಿದ್ದು, ಈ ಚೆಕ್ಕಿಗೆ ಸೈನ್ ಹಾಕಿಕೊಡು, ನನಗೆ 10 ಲಕ್ಷ ಬೇಕು ಎನ್ನುತ್ತಾಳೆ ಚಂಚಲ. ಅಷ್ಟರಲ್ಲಿ ರಮೇಶ್, ಚಂಚಲ, ಇದು ಅತಿ ಆಗಲಿಲ್ಲವಾ? ಇಷ್ಟು ದುಡ್ಡಿನ ಅವಶ್ಯಕತೆ ನಿನಗೇನಿದೆ? ಒಂದು ಚಿಕ್ಕ ತಪ್ಪಿಗೆ 10 ಲಕ್ಷ ದಂಡ ಹಾಕುತ್ತಾರಾ ಯಾರಾದರೂ ಎನ್ನುತ್ತಾನೆ. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಈಗ ಈ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ಸಿದ್ದು, ನೀನು ಕೊಡುತ್ತೀಯಾ ಕೊಡಲ್ಲವಾ ಹೇಳು ಎನ್ನುತ್ತಾಳೆ ಚಂಚಲ. ಆಯಿತು, ಕೊಡುತ್ತೇನೆ, ನೀನು ಬೇಜಾರು ಮಾಡಿಕೊಳ್ಳಬೇಡ ಎಂದು ಸೈನ್ ಹಾಕಲು ಹೋಗುತ್ತಾನೆ ಸಿದ್ಧಾರ್ಥ್. ಸರ್, ಸೈನ್ ಹಾಕಬೇಡಿ. ಈ ರೀತಿ ಅವಳು ಕೇಳಿದ ತಕ್ಷಣ ದುಡ್ಡು ಕೊಟ್ಟೆ ಅವಳು ಈ ರೀತಿ ಹೆಚ್ಚಿಕೊಂಡಿರುವುದು ಎನ್ನುತ್ತಾನೆ ರಮೇಶ್. ಪರವಾಗಿಲ್ಲ ಬಿಡು ರಮೇಶ್, ಅವಳು ಇಷ್ಟು ದುಡ್ಡು ಕೇಳುತ್ತಿದ್ದಾಳೆ ಎಂದರೆ ಯಾವುದೋ ಒಂದು ಉದ್ದೇಶ ಇದ್ದೇ ಇರುತ್ತದೆ ಎಂದು ಸೈನ್ ಹಾಕಿ ಚಂಚಲಾಗೆ ಚೆಕ್ ನೀಡುತ್ತಾನೆ ಸಿದ್ಧಾರ್ಥ್. ಥ್ಯಾಂಕ್ ಯು ಸಿದ್ದು, ಈಗ ನೀನು ಹೋಗು, ನಾನು ರಮೇಶ್ ಬಳಿ ಮಾತನಾಡಬೇಕು ಎನ್ನುತ್ತಾಳೆ ಚಂಚಲ. ರಮೇಶ್ಗೆ ಅವಳು ಅಷ್ಟು ದುಡ್ಡು ತೆಗೆದುಕೊಂಡಿದ್ದು ಸ್ವಲ್ಪವೂ ಇಷ್ಟವಾಗಲಿಲ್ಲ. ಮನಸ್ಸಿನಲ್ಲಿಯೇ, ಇದಕ್ಕೆ ನಾನು ನಿನ್ನ ಪ್ರೀತಿಯನ್ನು ಒಪ್ಪಲು ಆಗುತ್ತಿಲ್ಲ. ದುಡ್ಡನ್ನು ನೀರಿನ ರೀತಿ ಖರ್ಚು ಮಾಡುವ ನಿನ್ನನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಆಗುತ್ತದಾ? ನನಗೂ ನಿನಗೂ ಯಾವ ವಿಚಾರದಲ್ಲೂ ಹೊಂದಾಣಿಕೆ ಇಲ್ಲ ಎಂದುಕೊಳ್ಳುತ್ತಿರುತ್ತಾನೆ. ಚಂಚಲ, ನಾನು ರಮೇಶ್ ಬಳಿ ಮಾತನಾಡಬೇಕು ಸಿದ್ದು, ನೀನು ಹೊರಗೆ ಹೋಗು ಎಂದಾಕ್ಷಣ, ನನ್ನ ಬಳಿ ನಿನಗೇನು ಮಾತು? ನನಗೆ ನಿನ್ನ ಜೊತೆ ಮಾತನಾಡಲು ಏನೂ ಇಲ್ಲ ಎನ್ನುತ್ತಾನೆ. ಸಿದ್ದು, ನನಗೆ ಬೇಜಾರು ಮಾಡಿದ್ದಕ್ಕೆ ಗಿಫ್ಟ್ ಪಡೆದುಕೊಂಡೆ. ಈಗ ನಾನು ನಿನಗೆ ಕಚ್ಚಿ ಬೇಜಾರು ಮಾಡಿದ್ದಕ್ಕೆ ನಿನಗೆ ಏನು ಗಿಫ್ಟ್ ಬೇಕು ಕೇಳು ಎನ್ನುತ್ತಾಳೆ ಚಂಚಲ. ನನಗೆ ನಿನ್ನಿಂದ ಯಾವ ಗಿಫ್ಟೂ ಬೇಕಾಗಿಲ್ಲ. ಅದರ ಅವಶ್ಯಕತೆಯೂ ಕೂಡ ನನಗೆ ಇಲ್ಲ. ನಿನ್ನಂಥ ದುಡ್ಡಿರುವವಳ ಕೈಯಲ್ಲಿ ಗಿಫ್ಟ್ ಪಡೆದುಕೊಳ್ಳುವಂಥ ಯೋಗ್ಯತೆಯೂ ಕೂಡ ನನಗೆ ಇಲ್ಲ ಎಂದು ನಿಷ್ಠುರವಾಗಿ ಹೇಳುತ್ತಾನೆ ರಮೇಶ್. ಯಾಕೆ ರಮೇಶ್ ಈ ರೀತಿ ಹೇಳುತ್ತೀಯಾ ಎನ್ನುತ್ತಾಳೆ ಚಂಚಲ. ರಮೇಶ್ ಏನು ಹೇಳದೆ ಸುಮ್ಮನೆ ನಿಲ್ಲುತ್ತಾನೆ. ಸಿದ್ದು, ನೀನು ಹೋಗು, ನನ್ನ ಹುಡುಗನಿಗೆ ತುಂಬ ಕೋಪ ಬಂದಿದೆ, ಅವನನ್ನು ಸಮಾಧಾನ ಮಾಡುತ್ತೇನೆ ಎನ್ನುತ್ತಾಳೆ ಚಂಚಲ. ಸಿದ್ಧಾರ್ಥ್ ಓಕೆ ಎಂದು ಹೇಳಿ ಹೊರಗೆ ಹೋಗುತ್ತಿರುತ್ತಾನೆ. ಅವನ ಹಿಂದೆಯೇ ರಮೇಶ್ ಕೂಡ ಹೋಗಲು ನೋಡುತ್ತಾನೆ. ಅವನ ಕೈ ಹಿಡಿದು ನಿಲ್ಲಿಸುತ್ತಾಳೆ ಚಂಚಲ. ಅವಳಿಂದ ತನ್ನ ಕೈಯನ್ನು ಒರಟಾಗಿ ಬಿಡಿಸಿಕೊಳ್ಳುತ್ತಾನೆ ರಮೇಶ್. ಯಾಕೆ ನನ್ನ ಮೇಲೆ ಬೇಜಾರು? ನಿನಗೆ ನಾನು ಕಚ್ಚಿದ್ದು ನೋವಾಗುತ್ತಿದೆಯಾ ಎಂದು ಕೇಳುತ್ತಾಳೆ ಚಂಚಲ. ನೀನು ಸಿದ್ಧಾರ್ಥ್ಗೋಸ್ಕರ ನನಗೆ ಕಚ್ಚಿದ್ದು ಬೇಜಾರು ಏನೂ ಆಗಿಲ್ಲ. ಅದಕ್ಕೋಸ್ಕರ ಗಿಫ್ಟ್ ಮೂಲಕ 10 ಲಕ್ಷ ಪಡೆದೆಯಲ್ಲ, ಅದೇ ನನಗೆ ತುಂಬ ಬೇಜಾರಾಗುತ್ತಿರುವುದು ಎನ್ನುತ್ತಾನೆ ರಮೇಶ್. ನನಗೆ ಈ ದುಡ್ಡಿನ ಅವಶ್ಯಕತೆ ತುಂಬ ಇದೆ ರಮೇಶ್ ಎನ್ನುತ್ತಾಳೆ ಚಂಚಲ. ಚಂಚಲ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಎಂದಿದ್ದು ಕೇಳಿ ಕೋಪಗೊಂಡು, ಅದಕ್ಕೆ ನಾನು ನಿನಗೆ ಹೇಳಿದ್ದು, ನನಗೂ ನಿನಗೂ ಯಾವುದರಲ್ಲೂ ಹೊಂದಾಣಿಕೆ ಇಲ್ಲ. ನಿನ್ನ ಪ್ರೀತಿಯನ್ನು ದಡ್ಡನ ರೀತಿ ನಾನು ಒಪ್ಪಿ ನಿನ್ನನ್ನು ನನ್ನ ಜೀವನಕ್ಕೆ ಬರಮಾಡಿಕೊಂಡರೆ 2 ದಿನವೂ ಕೂಡ ನೀನು ನನ್ನ ಜೊತೆ ಸಂಸಾರ ಮಾಡುವುದಿಲ್ಲ. ಯಾಕೆ ಹೇಳು? ಗಿಫ್ಟ್ ಎಂದು 10 ಲಕ್ಷ ಪಡೆಯುವ ನೀನೆಲ್ಲಿ? ತಿಂಗಳ ಸಂಬಳಕ್ಕೆ ನಿಮ್ಮ ಮುಂದೆ ಕೈ ಒಡ್ಡುವವನು ನಾನೆಲ್ಲಿ? ನನಗೂ ನಿನಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಬರೀ ಬಾಯಿ ಮಾತಿಗೆ ನಾನು ನಿನಗೋಸ್ಕರ ಬದಲಾಗುತ್ತೇನೆ, ಏನಾದರೂ ಮಾಡುತ್ತೇನೆ ಎನ್ನುವುದಲ್ಲ, ಅದರಂತೆ ನಡೆದುಕೊಳ್ಳಬೇಕು ಎಂದು ಕೋಪದಲ್ಲಿ ಏನೇನೋ ಮಾತನಾಡುತ್ತಾನೆ ರಮೇಶ್. ಯಾಕೆ ರಮೇಶ್, ಏನೇನೋ ಮಾತನಾಡುತ್ತಿದ್ದೀಯಲ್ಲ? ನಾನು ನಿನಗೋಸ್ಕರ ಏನಾದರೂ ಮಾಡಲು ಸಿದ್ಧನಿದ್ದೇನೆ. ಈಗಲೂ ನೀನು ಇದನ್ನು ಬದಲಾಯಿಸಿಕೋ ಅಂತ ಹೇಳು, ನಾನು ಅದಕ್ಕೂ ಸಿದ್ಧವಿದ್ದೇನೆ.
ಆದರೆ ವಿಷಯ ತಿಳಿಯದೆ ಏನೇನೂ ಮಾತನಾಡಬೇಡ ಎನ್ನುತ್ತಾಳೆ ಚಂಚಲ. ನೀನು ನನಗೋಸ್ಕರ ಏನು ಬದಲಾಗುವುದು ಬೇಡ. ನನಗೆ ಏನೋ ಗಿಫ್ಟ್ ಕೊಡುತ್ತೀಯ ಅಂದೆ ಅಲ್ಲ, ಈಗ ನಾನು ಕೇಳುತ್ತೇನೆ. ಕೊಡುತ್ತೀಯಾ ಎನ್ನುತ್ತಾನೆ ರಮೇಶ್. ಏನು ಬೇಕು ಎಂದು ಸಪ್ಪೆ ಮುಖ ಮಾಡಿ ಕೇಳುತ್ತಾಳೆ ಚಂಚಲ. ನನಗೆ ನಿನ್ನಿಂದ ಮುಕ್ತಿ ಬೇಕು. ನೀನು ನನ್ನಿಂದ ದೂರವಿದ್ದರೆ ನನಗೆ ಅದೇ ನೀನು ಕೊಡುವ ದೊಡ್ಡ ಗಿಫ್ಟು ಎಂದು ಹೇಳಿ ಹೊರಗೆ ಹೋಗುತ್ತಾನೆ ರಮೇಶ್. ಅವನ ಮಾತಿಗೆ ಚಂಚಲಾಗೆ ಕೋಪ ಬರುತ್ತದೆ. ಅದಂತೂ ಯಾವತ್ತೂ ಆಗುವುದಿಲ್ಲ ರಮೇಶ್. ನೀನು ಕೇಳುವ ಗಿಫ್ಟ್ ನನ್ನಿಂದ ಕೊಡುವುದಕ್ಕೆ ಯಾವತ್ತೂ ಆಗುವುದಿಲ್ಲ ಎಂದು ಮತ್ತೆ ಟಿವಿ ಆನ್ ಮಾಡಿ ಚಿಪ್ಸ್ ತಿನ್ನಲು ಶುರು ಮಾಡುತ್ತಾಳೆ ಚಂಚಲ. ಆದರೆ ಟಿವಿಯಲ್ಲಿ ತನಗೆ ಇಷ್ಟವಾಗುತ್ತಿರುವ ಕಾಮಿಡಿ ಬಂದರೂ ಅವಳಿಗೆ ನಗುವೇ ಬರುತ್ತಿಲ್ಲ. ದೃಷ್ಟಿ ಮಾತ್ರ ಟಿವಿ ಮೇಲೆ ಇದ್ದರೂ ಚಂಚಲ ಮಾತ್ರ ರಮೇಶ್ ಯೋಚನೆಯಲ್ಲಿ ಬಿದ್ದಿರುತ್ತಾಳೆ. ಯಾಕೆ ಇವನಿಗೆ ನನ್ನ ಪ್ರೀತಿ ಅರ್ಥವೇ ಆಗುತ್ತಿಲ್ಲ ಎನ್ನುವ ಯೋಚನೆ ಅವಳಿಗೆ. ರಮೇಶ್ ಕೆಳಗಡೆ ಬಂದವನೇ ಸುಮ್ಮನೆ ಕುಳಿತು ಬಿಟ್ಟ. ಅವನ ಬಳಿ ಬಂದ ಸಿದ್ಧಾರ್ಥ್ ರಮೇಶ್ ಪಕ್ಕ ಕುಳಿತುಕೊಂಡು, ಸಾರಿ ರಮೇಶ್, ನಾನು ನಿಮ್ಮ ಮಾತುಗಳನ್ನು ಕದ್ದಿ ಕೇಳಿಸಿಕೊಂಡೆ. ನೀನು ಅಷ್ಟು ನಿಷ್ಠುರವಾಗಿ ಅವಳ ಬಳಿ ಮಾತನಾಡಬಾರದಾಗಿತ್ತು. ನೀನು ಅವಳ ಬಗ್ಗೆ ತಿಳಿದಿರುವುದು ತಪ್ಪು. ಅವಳು ಯಾವತ್ತೂ ನನ್ನ ಬಳಿ ಇಷ್ಟು ದುಡ್ಡು ಕೇಳಿದವಳೇ ಅಲ್ಲ. ಏನೋ ಬೇರೆ ಕಾರಣಕ್ಕೆ ಅಷ್ಟು ದುಡ್ಡನ್ನು ತೆಗೆದುಕೊಂಡಿದ್ದಾಳೆ ಅಷ್ಟೇ. ಮತ್ತೆ ಇನ್ನೊಂದು ವಿಷಯ, ನಿನ್ನನ್ನು ಅವಳು ತುಂಬ ಪ್ರೀತಿಸುತ್ತಿದ್ದಾಳೆ. ನೀನು ದೂರ ಹೋಗು, ನನ್ನ ಹಿಂದೆ ಬರಬೇಡ, ನನಗೆ ಮುಕ್ತಿ ಕೊಡು ಎಂದಷ್ಟು ಅವಳು ಇನ್ನೂ ಹಠ ಜಾಸ್ತಿ ಮಾಡಿ ನಿನ್ನ ಜೊತೆಯಲ್ಲೇ ಇರುತ್ತಾಳೆ. ಅವಳು ಒಂದು ಸಾರಿ ನನಗೆ ಬೇಕು ಎಂದು ಹಚ್ಚಿಕೊಂಡಿದ್ದನ್ನು ಯಾವತ್ತೂ ಅಷ್ಟು ಸುಲಭವಾಗಿ ದೂರ ಮಾಡುವುದಿಲ್ಲ. ಅದನ್ನು ಪಡೆದುಕೊಳ್ಳಲು ಏನು ಬೇಕಾದರೂ ಮಾಡುತ್ತಾಳೆ ಅವಳು. ಸೋಲನ್ನು ಮಾತ್ರ ಒಪ್ಪುವುದಿಲ್ಲ ಅವಳು. ನೀನು ಅವರು ಶ್ರೀಮಂತರು, ನನಗೂ ಅವರಿಗೂ ಹೊಂದಾಣಿಕೆ ಆಗುವುದಿಲ್ಲ, ನಾನು ಒಬ್ಬ ಅನಾಥ ಎಂಬ ತಪ್ಪು ಕಲ್ಪನೆಯಿಂದ ದೂರ ಆಗಿ ಅವಳ ಪ್ರೀತಿಯನ್ನು ಒಪ್ಪಿಕೊ. ತುಂಬ ಒಳ್ಳೆಯ ಹುಡುಗಿಯವಳು, ಸ್ವಲ್ಪ ಹಠ ಜಾಸ್ತಿ ಅಷ್ಟೇ ಎಂದು ಮಾತನಾಡುತ್ತಿರುವಾಗ ಮನೆಯೊಳಗೆ ಬಂದ ವಾಚ್ಮ್ಯಾನ್ ಸಿದ್ಧಾರ್ಥ್ ಬಳಿ ಬಂದು, ಚಂಚಲ ಮೇಡಮ್ ಕೇಳಿಕೊಂಡು ಯಾರೋ ಬಂದಿದ್ದಾರೆ ಸರ್ ಎನ್ನುತ್ತಾನೆ. ಓಕೆ, ಅವರನ್ನು ಒಳಗೆ ಕಳಿಸಿ ಎನ್ನುತ್ತಾನೆ ಸಿದ್ಧಾರ್ಥ್. ಮೂವರು ಮಹಿಳೆಯರು ಮನೆ ಒಳಗೆ ಬರುತ್ತಾರೆ. ಅವರನ್ನು ನೋಡುತ್ತಿದ್ದಂತೆ ರಮೇಶ್ಗೆ ಅವರು ಯಾರು ಎಂದು ತಿಳಿಯುತ್ತದೆ. ಅವರ ಬಳಿ ಹೋಗಿ ಮೇಡಮ್ ಎಂದು ಕರೆಯುತ್ತಾನೆ. ಇಬ್ಬರಲ್ಲಿ ಸುಮಾರು 50 ವರ್ಷದ ಮಹಿಳೆ, ಓ ರಮೇಶ್, ನೀನು ಇಲ್ಲೇ ಇದ್ದೀಯಪ್ಪ, ಹೇಗಿದ್ದೀಯಾ, ಚೆನ್ನಾಗಿದ್ದೀಯಾ ಎಂದು ಕೇಳುತ್ತಾರೆ. ಹಾಂ ಮೇಡಮ್, ಚೆನ್ನಾಗಿದ್ದೀನಿ ಎನ್ನುತ್ತಾನೆ ರಮೇಶ್. ಅಷ್ಟರಲ್ಲಿ ಸಿದ್ಧಾರ್ಥ್, ರಮೇಶ್ ಇವರು ಯಾರು ಅಂತ ನಿಮಗೆ ಗೊತ್ತಾ ಎಂದು ಕೇಳುತ್ತಾನೆ. ಗೊತ್ತು ಸರ್, ನಾನು ಇವರ ಅನಾಥಾಶ್ರಮದಲ್ಲೇ ಬೆಳೆದಿದ್ದು ಓದಿದ್ದು ಎನ್ನುತ್ತಾನೆ ರಮೇಶ್. ಅಷ್ಟರಲ್ಲಿ ಗಿರಿಜಾರವರು ಅಲ್ಲಿಗೆ ಬರುತ್ತಾರೆ. ಸಿದ್ದು, ಯಾರು ಇವರು ಎನ್ನುತ್ತಾರೆ. ಅತ್ತೆ, ಇವರು ಚಂಚಲಳನ್ನು ಕೇಳಿ ಬಂದಿದ್ದಾರೆ ಎನ್ನುತ್ತಾನೆ ಸಿದ್ಧಾರ್ಥ್. ಏನು, ಚಂಚಲಳನ್ನು ಕೇಳಿ ಬಂದಿದ್ದಾರಾ? ಇವರ ಬಳಿ ಏನು ಎಡವಟ್ಟು ಮಾಡಿದ್ದಾಳೆ ಅವಳು ಎನ್ನುತ್ತಾರೆ ಗಿರಿಜಾರವರು. ಅಯ್ಯೋ, ಹಾಗೇನಿಲ್ಲ ಮೇಡಮ್, ನಾವು ಆಶ್ರಯ ಎಂಬ ಮಕ್ಕಳ ಅನಾಥಾಶ್ರಮದಿಂದ ಬಂದಿರುವುದು. 3 ದಿನದ ಹಿಂದೆ ಚಂಚಲ ಮೇಡಮ್ರವರು ನಮ್ಮ ಅನಾಥಾಶ್ರಮಕ್ಕೆ ಬಂದಿದ್ದರು. ಅವರೇ ಈ ಅಡ್ರೆಸ್ ಅನ್ನು ಕೊಟ್ಟು ಮನೆಗೆ ಬರ ಹೇಳಿದ್ದರು ಅಷ್ಟೇ ಎನ್ನುತ್ತಾರೆ ಬಂದಿದ್ದ ಮಹಿಳೆಯರಲ್ಲಿ ಒಬ್ಬಳು. ಓಹ್ ಹೌದಾ, ಕುಳಿತುಕೊಳ್ಳಿ, ಕಾಫಿ ಕಳಿಸುತ್ತೇನೆ, ನಾನು ಅವಳನ್ನು ಕರೆಯುತ್ತೇನೆ ಎಂದು ಹೇಳಿ ಗಿರಿಜಾರವರು ಹೋಗುತ್ತಾರೆ. ರಮೇಶ್, ಮೇಡಮ್, ನಾನು ಇವರ ಕಂಪನಿಯಲ್ಲೇ ಕೆಲಸ ಮಾಡುತ್ತಿರುವುದು. ಇವರು ನನ್ನ ಬಾಸ್ ಸಿದ್ಧಾರ್ಥ್ ಸರ್ ಎಂದು ಅವರಿಗೆ ಸಿದ್ಧಾರ್ಥ್ ಪರಿಚಯ ಮಾಡಿಸಿಕೊಡುತ್ತಾನೆ ರಮೇಶ್. ನಮಸ್ಕಾರ ಸರ್ ಎಂದು ಮೂವರು ಮಹಿಳೆಯರು ಸಿದ್ಧಾರ್ಥ್ಗೆ ನಮಸ್ಕರಿಸುತ್ತಾರೆ. ನಮಸ್ಕಾರ ಮೇಡಮ್, ಕುಳಿತುಕೊಳ್ಳಿ ಎಂದು ಸೋಫಾದ ಕಡೆ ಕೈ ತೋರಿಸುತ್ತಾನೆ ಸಿದ್ಧಾರ್ಥ್. ಅಷ್ಟರಲ್ಲಿ ಕೆಲಸದಾತ ಒಬ್ಬ ಅವರಿಗೆ ಕಾಫಿ ಕೊಟ್ಟು ಹೋಗುತ್ತಾನೆ. ಅಷ್ಟರಲ್ಲಿ ಗಿರಿಜಾರವರ ಜೊತೆ ಚಂಚಲ ಕೆಳಗೆ ಬರುತ್ತಾಳೆ. ಚಂಚಲಳನ್ನು ನೋಡಿ ಅವರು ನಮಸ್ತೆ ಮೇಡಮ್ ಎನ್ನುತ್ತಾರೆ. ಮೇಡಮ್ ಬೇಡ, ಚಂಚಲ ಎಂದು ಕರೆಯಿರಿ. ಅಮ್ಮ, ಇವರು ಆಶ್ರಯ ಅನಾಥಾಶ್ರಮದವರು, ಇವರನ್ನು ನಾನೇ ಬರ ಹೇಳಿದ್ದು ಎಂದು ತನ್ನ ಕೈಯಲ್ಲಿದ್ದ 2 ಚೆಕ್ಕನ್ನು ಅವರಿಗೆ ನೀಡುತ್ತಾಳೆ ಚಂಚಲ. ಚಂಚಲ ಕೊಟ್ಟಿದ್ದ ಚೆಕ್ ನೋಡಿದ ಮಹಿಳೆಯರು, ಥ್ಯಾಂಕ್ ಯು ಮೇಡಮ್, ಇಷ್ಟು ದೊಡ್ಡ ಅಮೌಂಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮ್ಮಿಂದ ದೊಡ್ಡ ಉಪಕಾರವಾಯಿತು. ನಿಮ್ಮ ಹೆಸರು ಹೇಳಿಕೊಂಡು ನಮ್ಮ ಅನಾಥಾಶ್ರಮದ ಮಕ್ಕಳು ನೆಮ್ಮದಿಯಿಂದ ಇರುತ್ತಾರೆ. ಈ 30 ಲಕ್ಷ ದುಡ್ಡು ನಮಗೆ ದೊಡ್ಡ ಭರವಸೆ ನೀಡುತ್ತಿದೆ ಎನ್ನುತ್ತಾರೆ.
ಅಷ್ಟು ದೊಡ್ಡ ಮಾತುಗಳನ್ನು ಆಡಬೇಡಿ ಮೇಡಮ್. ಅದರಲ್ಲಿ ಒಂದು ಚೆಕ್ ನಿಮಗೆ ಕೊಟ್ಟಿರುವುದು ಇವರು ಎಂದು ಸಿದ್ಧಾರ್ಥ್ ಕಡೆ ಕೈ ತೋರಿಸಿ ಹೇಳುತ್ತಾಳೆ ಚಂಚಲ. ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಒಳ್ಳೆಯದನ್ನು ಮಾಡಲಿ ಕಣಪ್ಪ ಎನ್ನುತ್ತಾರೆ ವಯಸ್ಸಾದ ಮಹಿಳೆ. ಸಿದ್ಧಾರ್ಥ್ ಮುಗುಳುನಗೆ ಬೀರಿ ಸುಮ್ಮನಾಗುತ್ತಾನೆ. ಚಂಚಲ ಯಾಕೆ ತನ್ನ ಹತ್ತಿರ 10 ಲಕ್ಷದ ಚೆಕ್ಗೆ ಸೈನ್ ಹಾಕಿಸಿಕೊಂಡಳು ಎಂದು ಅವನಿಗೆ ತಿಳಿಯುತ್ತದೆ. ನಮ್ಮ ಕಟ್ಟಡ ತುಂಬ ಹಳೆಯ ಕಟ್ಟಡ. ಅದಕ್ಕಾಗಿ ಬೇರೊಂದು ಅನಾಥಾಶ್ರಮವನ್ನು ಕಟ್ಟಲು ಕೆಲಸ ಶುರು ಮಾಡಿದ್ದೆವು. ಹಣಕಾಸಿನ ತೊಂದರೆಯಿಂದ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ದೆವು. ಮೊನ್ನೆ ಚಂಚಲ ಮೇಡಮ್ ಬಂದಾಗ ಕಟ್ಟಡದ ಬಗ್ಗೆ ಕೇಳಿದಾಗ ಹೀಗೆ ಎಂದು ವಿಷಯ ತಿಳಿಸಿದಾಗ ನಮ್ಮನ್ನು ಮನೆಗೆ ಬರ ಹೇಳಿದ್ದರು. ನಿಮ್ಮಿಂದ ದೊಡ್ಡ ಉಪಕಾರವಾಯಿತು. ಈ ದುಡ್ಡಿನಿಂದ ನಮ್ಮ ಮಕ್ಕಳಿಗೆ ನೆಮ್ಮದಿಯ ಸೂರು ಸಿಗುತ್ತದೆ ಎನ್ನುತ್ತಾರೆ ಮಹಿಳೆಯರೊಬ್ಬರು. ಅಮ್ಮ, ನಿನಗೆ ಬೇಜಾರು ಏನೂ ಇಲ್ಲ ತಾನೇ ನಿನ್ನ ಕೇಳದೆ ಅಮೌಂಟ್ ಕೊಟ್ಟಿದ್ದಕ್ಕೆ ಎಂದು ಕೇಳುತ್ತಾಳೆ ಚಂಚಲ. ಅಯ್ಯೋ, ನನಗೇಕೆ ಬೇಜಾರು? ಇಂಥ 10 ಒಳ್ಳೆಯ ಕೆಲಸ ಮಾಡು, ನನಗೇನು ಬೇಜಾರಿಲ್ಲ ಎನ್ನುತ್ತಾರೆ ಗಿರಿಜಾರವರು. ಅಷ್ಟು ಹೊತ್ತು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಮೋಹನ್ ರವರು ಅವರ ಬಳಿ ಬಂದು, ನಮಸ್ತೆ ಮೇಡಮ್, ನಿಮಗೆ ಕೊಟ್ಟಿರುವ ದುಡ್ಡನ್ನು ನಿಮ್ಮ ಅನಾಥಾಶ್ರಮದಲ್ಲಿ ಬೆಳೆಯುತ್ತಿರುವ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉಪಯೋಗಿಸಿಕೊಳ್ಳಿ. ಅರ್ಧಕ್ಕೆ ನಿಂತಿರುವ ಕಟ್ಟಡದ ಕಾಮಗಾರಿಕೆಯನ್ನು ನಮ್ಮ ಶರ್ಮಾ ಗ್ರೂಪ್ ಆಫ್ ಕಂಪನಿಯಿಂದ ಮುಂದುವರಿಸುತ್ತೇವೆ. ಪೂರ್ತಿ ಕಟ್ಟಡದ ಜವಾಬ್ದಾರಿಯನ್ನು ನಮ್ಮ ಕಂಪನಿ ವಹಿಸಿಕೊಂಡು ಮಾಡುತ್ತದೆ ಎನ್ನುತ್ತಾರೆ ಮೋಹನ್ ರವರು. ಸಿದ್ಧಾರ್ಥ್ ಮುಗುಳುನಗೆ ಬೀರಿ ಅಪ್ಪನ ಮುಖವನ್ನು ನೋಡುತ್ತಾ ಓಕೆ ಎನ್ನುತ್ತಾನೆ. ಥ್ಯಾಂಕ್ ಯು ಸರ್, ನಮಗೆ ಮಾತೇ ಬರುತ್ತಿಲ್ಲ, ಏನು ಹೇಳಬೇಕೆಂದು ಪದಗಳೇ ಸಿಗುತ್ತಿಲ್ಲ ಎನ್ನುತ್ತಾರೆ ವಯಸ್ಸಾದ ಮಹಿಳೆ. ನಮ್ಮ ಕಡೆಯಿಂದ ನಿಮಗೆ ಸಣ್ಣ ಉಪಕಾರ ಮೇಡಮ್. ನಾಳೆ ಬೆಳಿಗ್ಗೆಯಿಂದನೇ ನಮ್ಮ ಕಡೆಯ ಹುಡುಗರು ನಿಮ್ಮ ಅನಾಥಾಶ್ರಮದ ಬಳಿ ಬಂದು ಕೆಲಸವನ್ನು ಶುರು ಮಾಡುತ್ತಾರೆ ಎನ್ನುತ್ತಾರೆ ಮೋಹನ್ ರವರು. ಮೋಹನ್ ರವರಿಗೆ ಧನ್ಯವಾದ ಹೇಳಿ, ರಮೇಶ್, ನಾವು ನಿನಗೆ ಸದಾ ಋಣಿಯಲ್ಲಿರುತ್ತೇವೆ ಕಣಪ್ಪ. ನೀನು ನಿಮ್ಮ ಸ್ನೇಹಿತೆಯ ಬಳಿ ನಮ್ಮ ಅನಾಥಾಶ್ರಮದ ಬಗ್ಗೆ ತಿಳಿಸಿದ್ದಕ್ಕೆ ನಮ್ಮ ಕೆಲಸ ಇಷ್ಟು ಸುಲಭವಾಗುತ್ತಿದೆ ಎನ್ನುತ್ತಾರೆ ಅನಾಥಾಶ್ರಮದ ಮಹಿಳೆ. ಸಾರಿ ಮೇಡಮ್, ನಾನು ಇವರಿಗೆ ನಮ್ಮ ಅನಾಥಾಶ್ರಮದ ವಿಚಾರವನ್ನು ಹೇಳೇ ಇಲ್ಲ ಎನ್ನುತ್ತಾನೆ ರಮೇಶ್. ಮತ್ತೆ ಚಂಚಲ ಮೇಡಮ್ ರವರು, ನಾನು ರಮೇಶ್ ಕಡೆಯಿಂದ ಬಂದಿದ್ದೇನೆ, ನಾನು ಅವರ ಫ್ರೆಂಡ್ ಅಂತ ಹೇಳಿದರು ಎನ್ನುತ್ತಾರೆ ಅನಾಥಾಶ್ರಮದ ಮಹಿಳೆ. ರಮೇಶ್ ಚಂಚಲಳನ್ನು ನೋಡುತ್ತಾನೆ. ಅವನ ನೋಟವನ್ನು ಅರ್ಥ ಮಾಡಿಕೊಂಡ ಚಂಚಲ, ನೀನು ಏನು ಹೇಳಿಲ್ಲ, ನಾನೇ ನೀನು ಬೆಳೆದ ಆಶ್ರಮವನ್ನು ನೋಡಬೇಕೆಂದು ಅಲ್ಲಿಗೆ ಹೋಗಿದ್ದೆ. ನಿನ್ನ ಫ್ರೆಂಡ್ ಎಂದು ಪರಿಚಯ ಮಾಡಿಸಿಕೊಂಡೆ, ತಪ್ಪೇನು ಎನ್ನುತ್ತಾಳೆ ಚಂಚಲ. ಓಹ್, ರಮೇಶ್ ಕೂಡ ನಿಮ್ಮ ಅನಾಥಾಶ್ರಮದಲ್ಲಿಯೇ ಬೆಳೆದು ಓದಿದ್ದ ಎಂದು ಕೇಳುತ್ತಾರೆ ಗಿರಿಜಾರವರು. ಹೌದು ಮೇಡಮ್, ರಮೇಶ್ ಕೂಡ ನಮ್ಮ ಅನಾಥಾಶ್ರಮದಲ್ಲಿ ಬೆಳೆದ ಹುಡುಗ. ತುಂಬ ಒಳ್ಳೆಯ ಹುಡುಗ. ತಾನು ಕೆಲಸಕ್ಕೆ ಸೇರಿದ ದಿನದಿಂದಲೂ ತನ್ನ ತಿಂಗಳ ಸಂಬಳದಲ್ಲಿ ಅರ್ಧ ಭಾಗ ನಮ್ಮ ಅನಾಥಾಶ್ರಮದ ಅಕೌಂಟಿಗೆ ಬಂದು ಬೀಳುತ್ತಿದೆ. ಪ್ರತಿ ಭಾನುವಾರ ನಮ್ಮ ಅನಾಥಾಶ್ರಮಕ್ಕೆ ಬಂದು ಮಕ್ಕಳಿಗೆ ಊಟ ಬಟ್ಟೆ ಕೊಡಿಸಿ ಅವರ ಜೊತೆ ತಾನು ಮಕ್ಕಳಾಗಿ ಆಟವಾಡಿ ಸಂಭ್ರಮಿಸುತ್ತಾನೆ. ನಮ್ಮ ಅನಾಥಾಶ್ರಮದ ಮಕ್ಕಳಿಗೆ ರಮೇಶ್ ಎಂದರೆ ಅಚ್ಚುಮೆಚ್ಚು ಎನ್ನುತ್ತಾರೆ ಆಶ್ರಮದ ಮಹಿಳೆ. ನಿಮ್ಮ ಅನಾಥಾಶ್ರಮದ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕಲಿಸುತ್ತೀರಾ ಎಂದು ನನಗೆ ತುಂಬ ನಂಬಿಕೆ ಬಂದಿದೆ. ಏಕೆಂದರೆ ರಮೇಶ್ನನ್ನು ನೋಡಿದರೆ ತಿಳಿಯುತ್ತದೆ ನಿಮ್ಮ ಅನಾಥಾಶ್ರಮ ತುಂಬ ಜವಾಬ್ದಾರಿಯುತವಾದ ನೆಲೆ ಎಂದು ಎನ್ನುತ್ತಾರೆ ಗಿರಿಜಾರವರು. ಸರಿ ಮೇಡಮ್, ನಾವಿನ್ನು ಬರುತ್ತೇವೆ ಎನ್ನುತ್ತಾರೆ ಮಹಿಳೆಯರು. ಊಟ ಮಾಡಿ ಹೋಗುವರಂತೆ. ಇನ್ನೊಂದು 10 ನಿಮಿಷದಲ್ಲಿ ಎಲ್ಲ ರೆಡಿಯಾಗುತ್ತದೆ ಎನ್ನುತ್ತಾರೆ ಗಿರಿಜಾರವರು. ಇಲ್ಲ ಮೇಡಮ್, ಬೇರೊಂದು ಕೆಲಸದ ಮೇಲೂ ಕೂಡ ಬಂದಿದ್ದು. ಇನ್ನೊಂದು ಬಾರಿ ಬಂದಾಗ ಖಂಡಿತ ಊಟ ಮಾಡುತ್ತೇವೆ ಎಂದು ಎಲ್ಲರಿಗೂ ನಮಸ್ಕರಿಸಿ ಹೊರಡುತ್ತಾರೆ. ಇವರೆಲ್ಲ ಮಾತುಗಳನ್ನು ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ಅಂಜಲಿ ಕೂಡ ಕೇಳಿಸಿಕೊಂಡಿರುತ್ತಾಳೆ. ಇನ್ನೊಂದು 10 ನಿಮಿಷ ಎಲ್ಲ ಕೂತಿ ಮಾತನಾಡುತ್ತಿರಿ, ಊಟ ರೆಡಿಯಾಗುತ್ತದೆ ಎಂದು ಹೇಳಿ ಗಿರಿಜಾರವರು ಅಲ್ಲಿಂದ ಹೋಗುತ್ತಾರೆ. ರಮೇಶ್ ಚಂಚಲಾಗಿ ಸುಖ ಸುಮ್ಮನೆ ಬೈದು ಬಿಟ್ಟೆನಲ್ಲ, ಹೇಗೆ ಮಾತನಾಡಿಸಲಿ ಎಂದು ಅವಳ ಮುಖವನ್ನೇ ನೋಡುತ್ತಿರುತ್ತಾನೆ. ರಮೇಶ್ ಮುಖಭಾವ ಅರ್ಥ ಮಾಡಿಕೊಂಡ ಸಿದ್ಧಾರ್ಥ್, ಅಪ್ಪ, ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು, ಬಾ ಎಂದು ತನ್ನ ಅಪ್ಪನನ್ನು ಜೊತೆಗೆ ಕರೆದುಕೊಂಡು ಗಾರ್ಡನ್ ಏರಿಯಾದ ಕಡೆಗೆ ಹೋಗುತ್ತಾನೆ ಸಿದ್ಧಾರ್ಥ್. ರಮೇಶ್ ಚಂಚಲಳನ್ನು ನೋಡುತ್ತಾ ಸಾರಿ ಎಂದು ಕಿವಿ ಹಿಡಿಯುತ್ತಾನೆ. ಚಂಚಲಾಗೆ ರಮೇಶ್ ಸಾರಿ ಕೇಳಿದಾಕ್ಷಣ ಅವನು ರೂಮಿನಲ್ಲಿ ಆಡಿ ಹೋದ ಮಾತುಗಳು ನೆನಪಿಗೆ ಬಂದು
ಕೋಪದಲ್ಲಿ ರಮೇಶ್ನ ಅತಿ ಸನಿಹ ಬಂದವಳೆ, ಆಗಲೇ ನನ್ನ ಹತ್ತಿರ ಏನೋ ಗಿಫ್ಟ್ ಕೇಳಿದೆಯಲ್ಲ, ಆ ಗಿಫ್ಟ್ ನಾನು ಬದುಕಿರುವವರೆಗೂ ನಿನಗೆ ಕೊಡುವುದಕ್ಕೆ ಆಗುವುದಿಲ್ಲ. ನನ್ನ ಉಸಿರು ನಿಂತ ಮೇಲೆ ನಾನು ನಿನ್ನನ್ನು ಬಿಟ್ಟು ಕೊಡುವುದು. ನಾನು ಸತ್ತ ಮೇಲೆ ನಿನಗೆ ಮುಕ್ತಿ ಸಿಗುವುದು. ಅದಕ್ಕೂ ಮುಂಚೆ ನನ್ನಿಂದ ನಿನಗೆ ಯಾವುದೇ ಕಾರಣಕ್ಕೂ ಬಿಡುಗಡೆ ಇಲ್ಲ. ನನ್ನ ಹಠ ನಿನಗೆ ಗೊತ್ತಿಲ್ಲ. ಇದು ಬೇಕು ಎಂದಾಕ್ಷಣ ಅದು ಎಷ್ಟೇ ಕಷ್ಟವಾದರೂ ಅದನ್ನು ನನ್ನದಾಗಿಸಿಕೊಳ್ಳುವುದು ನನ್ನ ಬುದ್ಧಿ. ಆದರೆ ನಿನ್ನ ವಿಚಾರದಲ್ಲಿ ಆ ರೀತಿ ಮಾಡುವುದಕ್ಕೆ ಆಗುತ್ತಿಲ್ಲ. ಅದಕ್ಕೆ ನಿನ್ನ ಹಿಂದೆ ಸುತ್ತಿ ಸುತ್ತಿ ಬರುತ್ತಿರುವುದು. ನಿನ್ನನ್ನು ಒಲಿಸಿಕೊಳ್ಳುವುದಕ್ಕೆ ನೋಡುತ್ತಿರುವುದು. ನಿನಗೆ ನನ್ನ ಮೇಲೆ ನಂಬಿಕೆಯೇ ಇಲ್ಲ. ನಾನು ಎಷ್ಟು ಸಾರಿ ಹೇಳಿದ್ದೀನಿ ನಿನಗೋಸ್ಕರ ನಾನು ಯಾವ ರೀತಿಯಲ್ಲಾದರೂ ಬದಲಾಗುತ್ತೇನೆ ಎಂದು. ಆದರೆ ಅದು ನಿನ್ನ ಕಿವಿಗೆ ಹೋಗುತ್ತಿಲ್ಲ ಎಂದು ಕಣ್ಣ ತುಂಬಿಕೊಂಡು ಹೇಳುತ್ತಾಳೆ ಚಂಚಲ. ಚಂಚಲಳ ಮಾತು ಮತ್ತು ಅವಳ ಕಣ್ಣೀರು ನೋಡಿ ರಮೇಶ್ನ ಮನಸ್ಸು ಕುಸಿಯುವಂತಾಯಿತು. ಎಲ್ಲ ವಿಚಾರದಲ್ಲೂ ದಿಟ್ಟತನದಲ್ಲಿ ಮಾತನಾಡುವ ಹುಡುಗಿ ಇವತ್ತು ಸಾವಿನ ವಿಚಾರ ಮಾತನಾಡಿ ಕಣ್ಣೀರು ಹಾಕಿದ್ದು ಅವನಿಗೆ ಮೈ ನಡುಗಿಸುವಂತಹ ವಿಚಾರ. ಅವನು ಏನೊಂದು ಮಾತನಾಡದೆ ಅವಳ ಮುಖವನ್ನೇ ನೋಡುತ್ತಾ ಸುಮ್ಮನೆ ನಿಂತು ಬಿಡುತ್ತಾನೆ ರಮೇಶ್. ಇಷ್ಟು ಹೇಳಿದರೂ ಒಂದು ಮಾತನಾಡದೆ ನಿಂತಿದ್ದಾನೆ ಎಂಬ ಕೋಪದಿಂದ ಚಂಚಲ ಅವನ ಕಾಲರ್ ಹಿಡಿದು, ಈ ಕ್ಷಣದಿಂದ ನಾನು ನಿನಗೆ ಮುಕ್ತಿ ಕೊಡುತ್ತಿದ್ದೇನೆ. ನಿನ್ನಿಂದ ದೂರವಾಗುತ್ತಿದ್ದೇನೆ. ಆದರೆ ನೀನು ನನಗೆ ಒಂದು ಉಪಕಾರ ಮಾಡಬೇಕು. ಅದೇನೆಂದರೆ ನಾನು ಸತ್ತ ಮೇಲೆ ನನ್ನ ಮುಖವನ್ನು ನೋಡಲು ನೀನು ಬರಬಾರದು ಎಂದು ಕಣ್ಣೀರು ಹನಿ ಜಾರುತ್ತಿದ್ದರೂ ಅದನ್ನು ತಡೆದುಕೊಳ್ಳುವ ಸಾಹಸಕ್ಕೆ ಹೋಗದೆ ಅವನ ಕಾಲರನ್ನು ಬಿಟ್ಟು ಹೋಗುತ್ತಾಳೆ. ಅವಳ ಕೊನೆಯ ಮಾತಿಗೆ ರಮೇಶ್ ನಿಂತಲ್ಲಿಯೇ ನಡುಗಲು ಶುರು ಮಾಡುತ್ತಾನೆ. ಚಂಚಲ ಅವನ ಕಾಲರ್ ಬಿಟ್ಟು ಹೋಗುತ್ತಿದ್ದುದನ್ನು ನೋಡಿದ ರಮೇಶ್ ತನ್ನ ಜೀವನದಿಂದಲೇ ಅತಿ ದೂರವಾಗಿ ಹೋಗುತ್ತಿದ್ದಾಳೆ ಎಂಬ ಭಾವನೆ ಅವನಲ್ಲಿ ಮೂಡುತ್ತದೆ. ಅವಳು ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಳ್ಳಬೇಕು. ಅಷ್ಟರಲ್ಲಿ ರಮೇಶ್ ಓಡಿ ಬಂದು ಅವಳ ಬಾಗಿಲಿಗೆ ಅಡ್ಡ ನಿಲ್ಲುತ್ತಾನೆ. ಚಂಚಲ ತನ್ನ ತುಂಬಿದ ಕಣ್ಣಿನಲ್ಲಿಯೇ ಅವನನ್ನು ನೋಡುತ್ತಾಳೆ. ಅವನ ಮುಖ ಅತಿ ಕೋಪದಲ್ಲಿ ಇರುತ್ತದೆ. ಅವನ ಕಣ್ಣುಗಳ ತುಂಬ ಕಣ್ಣೀರು ತುಂಬಿರುತ್ತದೆ. ಕಣ್ಣುಗಳು ಕೆಂಪಾಗಿರುತ್ತದೆ. ಮುಖದಲ್ಲಿ ಕೋಪದ ಛಾಯೆ ಎದ್ದು ಕಾಣುತ್ತಿರುತ್ತದೆ. ಅದನ್ನು ನೋಡಿದ ಚಂಚಲ ಉಗುಳು ನುಂಗುತ್ತಾಳೆ. ಅವನನ್ನು ತಳ್ಳಿ ಬಾಗಿಲು ಹಾಕಲು ಹರಸಾಹಸ ಮಾಡಿದರೂ ಒಂದಿಂಚು ಕದಲಿಲ್ಲ ಬಾಗಿಲು. ಅವಳ ರೂಮಿನ ಒಳಗೆ ಬಂದ ರಮೇಶ್ ಬಾಗಿಲನ್ನು ಭದ್ರಪಡಿಸುತ್ತಾನೆ. ಚಂಚಲ ರಮೇಶ್ನನ್ನು ನೋಡುತ್ತಾ, ಏ ರಮೇಶ್, ಯಾಕೆ ಡೋರ್ ಲಾಕ್ ಮಾಡುತ್ತಿದ್ದೀಯಾ ಎನ್ನುತ್ತಾಳೆ. ರಮೇಶ್ ಚಂಚಲ ಬಳಿ ಬಂದು ಅವಳ ತೋಳನ್ನು ಒರಟಾಗಿ ಹಿಡಿದು, ಕೆಳಗಡೆ ಏನು ಹೇಳಿದ್ದು ನೀನು ಎನ್ನುತ್ತಾನೆ ರಮೇಶ್. ಚಂಚಲ ಭಯದಿಂದ ಉಗುಳು ನುಂಗುತ್ತಾ, ನಾನೇನು ಇಲ್ಲಸಲ್ಲದ್ದು ಮಾತನಾಡಲಿಲ್ಲ. ನೀನು ನನ್ನಿಂದ ದೂರ ಹೋಗು ಅಂತ ಗಿಫ್ಟ್ ಕೇಳಿದೆಯಲ್ಲ, ಅದಕ್ಕೆ ಆ ರೀತಿ ಮಾತನಾಡಿದ್ದು. ನಾನು ನಿಜವನ್ನೇ ಹೇಳಿದ್ದು. ನಾನು ನಿನ್ನಿಂದ ದೂರ ಹೋಗುವುದು ನನ್ನ ಉಸಿರು ನಿಂತ ಮೇಲೆ ಎಂದು ಇದ್ದಬದ್ದ ಧೈರ್ಯವನ್ನೇ ಒಗ್ಗೂಡಿಸಿ ಗಟ್ಟಿಯಾಗಿ ಹೇಳುತ್ತಾಳೆ ಚಂಚಲ. ರಮೇಶ್ ಅವಳ ತೋಳನ್ನು ಬಿಟ್ಟು ಅವಳನ್ನು ಗಟ್ಟಿಯಾಗಿ ಎಳೆದು ತಬ್ಬಿಕೊಳ್ಳುತ್ತಾನೆ. ಅವಳ ಮುಖದ ತುಂಬೆಲ್ಲ ಮುತ್ತಿನ ಸುರಿಮಳೆಯನ್ನು ಸುರಿಸುತ್ತಾನೆ. ಅದು ಎಷ್ಟು ಸುಲಭವಾಗಿ ಸಾವಿನ ವಿಚಾರವನ್ನು ಮಾತನಾಡುತ್ತಿದ್ದೀಯ ಮುದ್ದು. ನಿನ್ನ ಮಾತಿನಿಂದ ನನ್ನ ಗುಂಡಿಗೆ ಒಡೆದು ಹೋಗುತ್ತಿದೆ ಕಣೆ. ನೀನು ಸತ್ತರೆ ನಾನು ಉಳಿಯುತ್ತೇನಾ? ನೀನು ಇಲ್ಲದಿದ್ದರೆ ನಾನು ಬದುಕಿರುತ್ತೇನಾ? ನನ್ನ ಉಸಿರು ನಿನ್ನಲ್ಲಿಯೇ ಬೆರೆತು ಹೋಗಿದೆ. ಅದು ಎಷ್ಟು ಸುಲಭವಾಗಿ ಸತ್ತು ಹೋಗುತ್ತೇನೆ ಎಂದು ಹೇಳುತ್ತಿದ್ದೀಯ. ಕೋಪವಿದ್ದರೆ 4 ಏಟು ಹೊಡೆದು ಬಿಡು. ಈ ರೀತಿ ಮಾತುಗಳನ್ನು ಮಾತ್ರ ಹೇಳಬೇಡ ಎಂದು ಗಾಳಿಗೂ ಕೂಡ ಜಾಗ ಬಿಡದ ರೀತಿ ಅವಳನ್ನು ತಬ್ಬಿ ಹಿಡಿದಿರುತ್ತಾನೆ ರಮೇಶ್. ರಮೇಶ್ನ ಮಾತುಗಳು ಚಂಚಲಗೆ ಅಯೋಮಯ. ನಾನು ಕೇಳುತ್ತಿರುವುದು ನಿಜ ತಾನೆ? ನನಗೋಸ್ಕರ ಇವನು ಕಣ್ಣೀರು ಹಾಕುತ್ತಿದ್ದಾನಾ? ನನಗೆ ಮುತ್ತು ಕೊಟ್ಟನಾ ಎಂದು ಸಾಕಿನಲ್ಲಿಯೇ ನಿಂತಿರುತ್ತಾಳೆ. ಅವನ ಬಿಗಿ ಹಿಡಿತದಿಂದ ಅವಳಿಗೆ ಉಸಿರು ಕಟ್ಟಲು ಶುರುವಾಗುತ್ತದೆ. ಅಯ್ಯೋ ಬಿಡು ನನಗೆ ಉಸಿರು ಕಟ್ಟುತ್ತಿದೆ ಎನ್ನುತ್ತಾಳೆ ಚಂಚಲ. ಅವಳ ಮಾತಿಗೆ ತನ್ನ ಹಿಡಿತವನ್ನು ಸ್ವಲ್ಪ ಸಡಿಲ ಮಾಡುತ್ತಾನೆ ರಮೇಶ್. ಆದರೆ ಅವಳಿಂದ ದೂರವಾಗಲಿಲ್ಲ ಅವನು. ರಮೇಶ್ ಹಿಡಿತವನ್ನು ಸಡಿಲ ಮಾಡಿದ ತಕ್ಷಣ ಚಂಚಲ ಕೂಡ ಅವನನ್ನು ಹಗುರವಾಗಿ ಬಳಸಿ
ನೀನು ನಿಜ ಹೇಳುತ್ತಿದ್ದೀಯ ತಾನೆ? ನೀನು ನನ್ನನ್ನು ಪ್ರೀತಿ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾಳೆ. ಅವನು ಹೌದು ಎಂದು ತಲೆ ಆಡಿಸುತ್ತಾನೆ. ಅವನ ಕಣ್ಣೀರ ಹನಿಗಳು ಅವಳ ಬೆನ್ನ ಮೇಲೆ ಬೀಳುತ್ತಿರುತ್ತವೆ. ಯಾಕೆ ಅಳುವುದು? ಅಳು ನಿಲ್ಲಿಸು ಎನ್ನುತ್ತಾಳೆ ಚಂಚಲ. ನಿನ್ನ ಒಳ್ಳೆಯದಕ್ಕೆ ನಾನು ನಿನ್ನನ್ನು ದೂರ ಮಾಡುತ್ತಿದ್ದುದು. ಆದರೆ ನಾನು ನಿನ್ನ ಸಾವನ್ನು ಯಾವತ್ತೂ ಬಯಸಿಲ್ಲ. ಈ ಅನಾಥನನ್ನು ಪ್ರೀತಿಸಿದ ಹುಡುಗಿ ಕಣೆ ನೀನು. ಒಂಟಿಯಾಗಿ ಅನಾಥವಾಗಿ ಬಿದ್ದಿದ್ದ ನನ್ನ ಹೃದಯದಲ್ಲಿ ನಾನು ಇದ್ದೀನಿ ಎಂದು ಪಟ್ಟು ಬಿಡದೆ ಬಂದು ಕೂತಿದ್ದೀಯ ಈ ನನ್ನ ಹೃದಯದ ಪಕ್ಕದಲ್ಲಿ. ಈ ಪ್ರಪಂಚದಲ್ಲಿ ನಾನು ಅತಿ ಹೆಚ್ಚು ಪ್ರೀತಿಸುವ ಜೀವ ಕಣೆ ನೀನು. ಪ್ಲೀಸ್ ನನ್ನಿಂದ ದೂರವಾಗಬೇಡ ಮುದ್ದು ಎನ್ನುತ್ತಾನೆ ರಮೇಶ್. ರಮೇಶ್ನ ಮಾತು ಕೇಳುತ್ತಿದ್ದಂತೆ ಚಂಚಲಾಗೆ ಕುಣಿದಾಡುವ ರೀತಿ ಆಯಿತು. ಅವನ ಕಾಲ ಮೇಲೆ ನಿಂತು ಅವನಿಗೆ ಒಂದೇ ಸಮನೆ ಮುತ್ತುಗಳನ್ನು ನೀಡುತ್ತಾಳೆ. ಕತೆ ಮುಂದುವರಿಯುತ್ತದೆ.